ರಕ್ತದಾನ ಮಾಡುವುದರಿಂದ ಅಗತ್ಯವಿರುವ ಜನರ ಜೀವ ಉಳಿಸಲು ಸಾಧ್ಯವಾಗುತ್ತದೆ ಎಂದು ಕರ್ನಾಟಕ ವೆಟನರಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಕೆಸಿ ವೀರಣ್ಣ ಅವರು ಹೇಳಿದರು. ವಿಶ್ವವಿದ್ಯಾಲಯದಲ್ಲಿ ಆಗಸ್ಟ್ 15ರಂದು ರೋಟರಿ ಕ್ಲಬ್ ಬೀದರ್ ಹಾಗೂ ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ವಿಂಗ್ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಈ ರೀತಿಯ ಶಿಬಿರಗಳನ್ನು ಆರೋಗ್ಯ ಇಲಾಖೆ, ರೋಟರಿ ಕ್ಲಬ್ ಮತ್ತಿತರ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಹಲವಾರು ವರ್ಷಗಳಿಂದ ಹಮ್ಮಿಕೊಂಡು ಬರಲಾಗುತ್ತಿದ್ದು, ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಬ್ಲಡ್ ಟೈಪ್ ಯೋಜನೆ ಮಾಡಲಾಗಿದ್ದು, ಜನರಿಗೆ ಬೇಕಾದ ಅಗತ್ಯ ಗುಂಪಿನ ರಕ್ತ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ಹೋಗಿ ರಕ್ತದಾನ ಮಾಡುತ್ತಾರೆ ಎಂದು ಅವರು ವಿವರಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷರು, ಸದಸ್ಯರು, ಮಹಾವಿದ್ಯಾಲಯದ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ದಿವಸ ನಮ್ಮ ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬಹಳ ವಿಜೃಂಭಣೆಯಿಂದ, ಸಡಗರ ಸಂಭ್ರಮಗಳಿಂದ 78ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ನಿಮಿತ್ತ ನಾವು ಬೀದರ್ನ ರೋಟರಿ ಕ್ಲಬ್ಬಿನ ವತಿಯಿಂದ 2 ಮುಖ್ಯವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಸಸಿ ನೆಡುವ ಕಾರ್ಯಕ್ರಮ ಮತ್ತು ಎರಡನೇದಾಗಿ ಈ ಒಂದು ರಕ್ತದಾನ ಶಿಬಿರ. ಈ 2 ಕಾರ್ಯಕ್ರಮಗಳನ್ನು ನಾವು ಈ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ನಿಮಿತ್ತ ಹಮ್ಮಿಕೊಂಡಿದ್ದೀವಿ. ತಮಗೆ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದ ರಕ್ಷಣಾ ಇಲಾಖೆಯು ಈ ವರ್ಷ ಸುಮಾರು 15 ಲಕ್ಷ ಸಸಿಗಳನ್ನು ನೆಡಲಿಕ್ಕೆ ಯೋಜನೆ ರೂಪಿಸಿದೆ. ಅದರಲ್ಲೂ ವಿಶೇಷವಾಗಿ ಒಬ್ಬರು ಅವರ ತಾಯಿಯ ಹೆಸರಲ್ಲಿ ಸಸಿ ನೆಡುವೆಯ ಕಾರ್ಯಕ್ರಮದ ಅಡಿಯಲ್ಲಿ ಇದನ್ನು ಹಮ್ಮಿಕೊಂಡಿದ್ದಾರೆ. ಈ ನಿಮಿತ್ತ ನಾವು ಈ ಕಾರ್ಯಕ್ರಮವನ್ನು ಮಾಡಿರೋದು ತುಂಬ ಸಂತಸ ಅನಿಸುತ್ತೆ. ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ದಾನ, ಅದು ರಕ್ತದಾನ. ತಮ್ಮೆಲ್ಲರಿಗೂ ಗೊತ್ತಿದೆ, ಈ ರಕ್ತದಾನ ಅನೇಕ ನಮ್ಮ ಸಾರ್ವಜನಿಕರ ಜೀವವನ್ನು ಉಳಿಸಲಿಕ್ಕೆ ಸಾಕಷ್ಟು ಸಹಕಾರಿಯಾಗಲಿದೆ. ಈ ಒಂದು ರಕ್ತದಾನ ಶಿಬಿರವನ್ನು ನಾವು ಹಲವಾರು ವರ್ಷಗಳಿಂದ ನಮ್ಮ ವಿಶ್ವವಿದ್ಯಾಲಯದ, ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು, ಹಲವು ಸಂಘ ಸಂಸ್ಥೆಗಳು, ಈ ದಿವಸ ನಾವು ರೋಟರಿ ಸಂಸ್ಥೆಯ ಸಹಯೋಗದೊಂದಿಗೆ ಮಾಡ್ತಾಯಿದ್ದೀವಿ. ಅದೇ ಥರ ರೆಡ್ ಕ್ರಾಸ್ ಸಂಸ್ಥೆಯಿಂದ ಮತ್ತು ನಮ್ಮ ಕುಟುಂಬ ಕಲ್ಯಾಣ ಇಲಾಖೆಯ ವತಿಯ ಸಂಯೋಗದೊಂದಿಗೆ ಸಾಕಷ್ಟು ಶಿಬಿರಗಳನ್ನು ಮಾಡ್ತಾ ಬಂದಿದ್ದೀವಿ. ಈ ದಿವಸ ಭಾಳ ವಿಶೇಷವಾಗಿದ್ದಂದರೆ ನಮ್ಮ ರೋಟರಿ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, AGM ಮತ್ತು ಎಲ್ಲ ಈ ಒಂದು ಸದಸ್ಯರುಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿದ್ದಾರೆ. ತುಂಬ ಸಂತಸದ ವಿಷಯ. ಮತ್ತು ಈ ಒಂದು ರಕ್ತದಾನ ಶಿಬಿರದಲ್ಲಿ ಇನ್ನೊಂದು ವಿಶೇಷ ಇದೆ ನಮ್ಮ ಮಹಾವಿದ್ಯಾಲಯದ್ದು. ನಮ್ಮ ಮಹಾವಿದ್ಯಾಲಯ ಎಲ್ಲ ವಿದ್ಯಾರ್ಥಿಗಳ ಬ್ಲಡ್ ಟೈಪಿಂಗ್ ಮಾಡಿದ್ದೀವಿ ನಾವು. ಆ ಬ್ಲಡ್ ಟೈಪಿಂಗ್ ಮಾಡಿ ಈ ಶಿಬಿರದ ಜೊತೆಗೆ ಯಾರಿಗೆ ಎಮರ್ಜೆನ್ಸಿ ಇರುತ್ತೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ, ಅಂಥವರು ನೇರವಾಗಿ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿಗಳನ್ನು, ನಮ್ಮ ಡೀನರವರನ್ನು ಸಂಪರ್ಕ ಮಾಡ್ತಾರೆ. ಆ ಒಂದು ಬ್ಲಡ್ ಟೈಪಿಂಗ್ ಅಂದರೆ ಯಾರಿಗೆ ಯಾವ ಗ್ರೂಪಿನ ರಕ್ತ ಬೇಕು ಅಂತ ಅಂದಾಗ ಆ ರಕ್ತದ ನಮ್ಮ ವಿದ್ಯಾರ್ಥಿಗಳು ಏನು ಐಡೆಂಟಿಫೈ ಮಾಡಿರುತ್ತೆ ಅವರು ಹೋಗಿ ರಕ್ತದಾನವನ್ನು ಮಾಡಿ ಬರ್ತಾರೆ. ಇದು ಬಹಳ ಅನುಕೂಲ ಆಗುತ್ತೆ. ಈಗ ನಾವು ರಕ್ತದಾನ ಶಿಬಿರಕ್ಕಿಂತ ಇದು ಎಮರ್ಜೆನ್ಸಿಯಲ್ಲಿ, ತುರ್ತು ಸಂದರ್ಭದಲ್ಲಿ ಬಹಳ ಅನುಕೂಲ ಆಗುತ್ತೆ. ಇದರ ಜೊತೆಗೆ ಈ ದಿವಸ ಈ ಶಿಬಿರದಲ್ಲಿ ಸುಮಾರು 27 ನಮ್ಮ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ರಕ್ತದಾನವನ್ನು ಮಾಡಲಿಕ್ಕೆ ಈಗಾಗಲೇ ನೋಂದಣಿಯನ್ನು ಮಾಡಿದ್ದಾರೆ. ಅವರಿಗೂ ಸಹ ನಾನು ಈ ಒಂದು ವಿಶ್ವವಿದ್ಯಾಲಯದ ಪರವಾಗಿ ಒಂದು ಹಾರ್ದಿಕ ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಸಲ್ಲಿಸ್ತೀನಿ. ಇದರ ಜೊತೆಗೆ ಇಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೈಜೋಡಿಸಿರ್ತಕ್ಕಂಥ ನಮ್ಮ ರೋಟರಿ ಕ್ಲಬ್ ಬೀದರ್ ಅವರಿಗೆ ಎಲ್ಲರಿಗೂ ಸಹ ನಾನು ವಿಶ್ವವಿದ್ಯಾಲಯ ಪರವಾಗಿ ವಂದನೆಗಳು ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. टाई एंड डाई सीरियल मर्डर इस यूनिट का पहला कोल्ड केस है. अगर लाल बहन ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅನೇಕ ಧ್ವಜಾರೋಹಣ ಮಾಡಿದ ನಂತರ ಅತ್ಯಂತವಾಗಿ ಒಂದು ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಇನ್ನೊಂದು ರಕ್ತದಾನ ಶಿಬಿರ, ಅದು ರೋಟರಿ ಕ್ಲಬ್ ಅವರು ನಮ್ಮದು ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಅರ್ಥಪೂರ್ಣವಾಗಿ ಅವರು
ಆಚರಿಸಿಕೊಂಡು ಬಂದಿದ್ದರ ಜೊತೆಗೆ ಸುಮಾರಾಗಿ ನಮ್ಮಲ್ಲಿ 28 ವಿದ್ಯಾರ್ಥಿಗಳು ಅನೇಕ ಪ್ರಾಧ್ಯಾಪಕರು ರಕ್ತದಾನವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಅವರ ರೋಟರಿ ಕ್ಲಬ್ದ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಮತ್ತು ಎಲ್ಲ ಸದಸ್ಯರಿಗೆ ಮತ್ತು ಸುರೇಶ್ ಪಾಟೀಲ್ ಸರಿಗೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸುರೇಶ್ ಚನ್ಸೆಟ್ಟಿ ಸರ್ ಅವರಿಗೆ ಹಾರ್ದಿಕ ಒಂದು ಅಭಿನಂದನೆಗಳು ಸಲ್ಲಿಸುತ್ತಾ ನಮ್ಮ ವಿಶ್ವವಿದ್ಯಾಲಯದ ಪ್ರತಿಯೊಂದು ಆಗು ಹೋಗುಗಳ ಒಂದು ಸಹಕಾರ ಅಭಿವೃದ್ಧಿಯ ಸಲುವಾಗಿ ಅವ್ರ ಜೊತೆ ಸಹಕಾರ ನಾವು ಬೀದರ್ ಜನತೆಯದು ತೆಗೆದುಕೊಳ್ತಾ ಅವರಿಗೆ ಮತ್ತೊಂದು ಸಲ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಮೂಲಕ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನಾನು ಈ ವಿಶ್ವವಿದ್ಯಾಲಯದ ಕುಲಪತಿಯಾದ ಗೌರವಾನ್ವಿತ ವೀರಣ್ಣ ಪಾಟೀಲ್ ಸರ್ ಅವರಿಗೂ ಧನ್ಯವಾದ ಹೇಳ್ತೀನಿ. ಇವತ್ತು ಅವರು ತಮ್ಮ ಸಿಬ್ಬಂದಿ ಹಾಗೂ ಇನ್ನಿತರ ಎಲ್ಲ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ನಮಗೆ ಆಹ್ವಾನ ಮಾಡಿ ಧ್ವಜಾರೋಹಣೆಯಲ್ಲಿ ಪಾಲ್ಗೊಳ್ಳಲು ಅನುಮತಿ ಕೊಟ್ಟಿದ್ದಕ್ಕೆ ಹಾಗೂ ಅವ್ರದ್ದೇ ಆದ ಆವರಣದಲ್ಲಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಮಗೆ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲು ಅನುಮತಿ ಕೊಟ್ಟಿದ್ದಕ್ಕಾಗಿ ನಾನು ಮೊಟ್ಟ ಮೊದಲಿಗೆ ಅವರಿಗೆ ಧನ್ಯವಾದನ ಹೇಳ್ತೀನಿ. ಅದೇ ರೀತಿ ಇವತ್ತು ನಾವು ಸಸಿ ನೆಡುವ ಮೂಲಕ ಈಗಾಗಲೇ ಹೇಳಿದ್ದಾರೆ ಹರ್ ಘರ್ ತಿರಂಗ, ಹಾಗೆ ಪ್ರತಿ ನಮ್ಮ ತಾಯಿ ಹೆಸರಿನಲ್ಲಿ ಒಂದು ಸಸಿ ನೆಡಬೇಕಂತೇಳಿ ಗೌರವಾನ್ವಿತ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಅದೇ ರೀತಿ ಇವತ್ತು ಅದೇ ಪಾಲನೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಇಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಸಸಿ ನೆಡುವ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀವಿ. ಅದಲ್ಲದೆ ಎಷ್ಟೋ ಜನ ಸಾಕಷ್ಟು ತಮ್ಮ ಅಮೂಲ್ಯ ಪ್ರಾಣಗಳನ್ನು ಕಳ್ಕೊತಾರೆ. ಅವರಿಗೆ ದಿಢೀರನೇ ಬೇಕಾದಾಗ ಅವಶ್ಯಕತೆ ಇದ್ದಾಗ ರಕ್ತ ಸಿಗೋದಿಲ್ಲ. ಅದಕ್ಕೋಸ್ಕರ ಆ ನಿಟ್ಟಿನಲ್ಲಿ ನಾವು ಒಂದು ರೆಡ್ ಕ್ರಾಸ್ ನಮ್ಮ ಬೀದರ್ ಬ್ರಿಮ್ಸ್ನ ಬ್ಲಡ್ ಬ್ಯಾಂಕ್ನ ಸಹಯೋಗದೊಂದಿಗೆ ಆಮೇಲೆ ವಿಶ್ವವಿದ್ಯಾಲಯದ ಎಲ್ಲ ಕುಲಪತಿ ಹಾಗೂ ಅವರ ಆಡಳಿತ ಮಂಡಳಿಯವರ ಸಹಕಾರದೊಂದಿಗೆ ಇವತ್ತು ಅವ್ರದ್ದೇ ಆದ NSS ಕೋಆರ್ಡಿನೇಟರ್ ಆದಂಥ ಶ್ರೀ ಚನ್ನಪ್ಪಗೌಡ ಸರ್ ಅವರ ಸಹಕಾರದೊಂದಿಗೆ ಇವತ್ತು ನಾವು ಈ ಶಿಬಿರವನ್ನು ಏರ್ಪಡಿಸಿದ್ದೀವಿ. ದಿನಾಚರಣೆ ಹಾರ್ದಿಕವಾದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ದೇಶಾದ್ಯಂತ ಸ್ವತಂತ್ರ ದಿನಾಚರಣೆ ಬಹಳ ಅರ್ಥಪೂರ್ಣವಾಗಿ ಸಂಭ್ರಮದಿಂದ ಎಲ್ಲ ಕಡೆ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಬೀದರ್ನಲ್ಲಿ ಇನ್ನೂ ಒಂದಿಷ್ಟು ವಿಶಿಷ್ಟವಾಗಿ ಈ ಜಗತ್ತಿನ ಕೆಲವು ಜನಪರ ಮತ್ತು ಜೀವಪರ ಸಂಸ್ಥೆಗಳಲ್ಲಿ ರೋಟರಿ ಸಂಸ್ಥೆ ಒಂದು ಸೇವೆಯೇ ಮೊದಲ ಮತ್ತು ಕೊನೆಯ ಧ್ಯೇಯವಾಗಿಟ್ಕೊಂಡು ಇವತ್ತು ರಾಷ್ಟ್ರಾದ್ಯಂತ ಅನೇಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲರೂ ನೆಚ್ಚಿನ ಈ ನಾಡಿನ ಶ್ರೇಷ್ಠ ಚಿಂತಕರೊಬ್ಬರಾಗಿರುವಂಥ ಇಲ್ಲಿನ ಕುಲಪತಿಗಳಂತ ಡಾಕ್ಟರ್ KC ವೀರಣ್ಣ ಸರ್ಗೆ ವಿಶೇಷವಾದ ವಂದನೆಗಳನ್ನು ನಾನು ರೋಟರಿ ಕ್ಲಬ್ ಸಂಸ್ಥೆ ವತಿಯಿಂದ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ರೋಟರಿ ಸಂಸ್ಥೆ ಇವತ್ತು ವಿಶಿಷ್ಟವಾಗಿ ವಿಭಿನ್ನವಾಗಿ ಒಂದಿಷ್ಟು ಕಾರ್ಯಕ್ರಮ ಮಾಡಬೇಕಂದಾಗ ಬೆಳಿಗ್ಗೆ ನಮ್ಮ ರೋಟರಿ ಸರ್ಕಲ್ನಲ್ಲಿ ಧ್ವಜಾರೋಹಣದೊಂದಿಗೆ ಇವತ್ತು ನಮ್ಮ ಕಾರ್ಯಕ್ರಮ ಆರಂಭವಾಗಿದೆ. ನಮ್ಮ ಕ್ಲಬ್ನ ಅಧ್ಯಕ್ಷರಿಗಿಂತ ಸೋಮಶೇಖರ್ ಪಾಟೀಲ್ ಅವರು ಮತ್ತು ಕಾರ್ಯದರ್ಶಿಯಂತ ಕೃಪಾ ಸಿಂಧು ಪಾಟೀಲ್ ಅವರ ಒಂದು 10-15 ದಿವಸ ಒಂದು ಕನಸು ಏನಾರು ಮಾಡ್ಕೊಂಡು ಈ ಸಲ ಒಂದು ನಾವು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಬೇಕು ಅಂತೇಳಿ ಈ ರೋಟರಿ ಸಂಸ್ಥೆ ಮತ್ತು ವಿಶ್ವವಿದ್ಯಾಲಯಕ್ಕೆ ಕೊಂಡಿಯಾಗಿ ನಮ್ಮ ಜೊತೆ ಕೆಲಸ ಮಾಡಿದರು ಸ್ನೇಹಿತ ಚನ್ನಪ್ಪಗೌಡರು. ಈ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿ ಸದಸ್ಯರಂತ ಬಸವ ಬತ್ಮುರ್ಗಿ ಎಲ್ಲರಿಗೂ ಸೇರ್ಕೊಂಡು ಕಾರ್ಯವನ್ನು ಆರಂಭ ಮಾಡಬೇಕಂದಾಗ ಇವತ್ತು ಈ ಪ್ರಕೃತಿಯ ವಿಕೋಪಕ್ಕೆ ಪರಿಸರನೇ ಕಾರಣ ಅಂತ ಇಟ್ಕೊಂಡು ಇವತ್ತು ಸಸಿ ನಡೆಯುವ ಕಾರ್ಯಕ್ರಮ ಇರ್ಬೋದು ಮತ್ತು ಮನುಷ್ಯನಿಗೆ ಬಹಳ ಅತ್ಯುತ್ತಮ ಎಲ್ಲ ದಾನಗಳಲ್ಲೂ ಶ್ರೇಷ್ಠ ದಾನ ನಾವು ರಕ್ತದಾನ ಅಂತ ಕರಿತೀವಿ. ಹೀಗಾಗಿ ಇಲ್ಲಿನ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಇವತ್ತು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದು ನಿಜವಾಗ್ಲೂ ಬಹಳ ಸಂತೋಷ ವಿಚಾರ. ಪ್ರಭುದೇವ್ ಅಂತ 3ನೇ ವರ್ಷದ ವಿದ್ಯಾರ್ಥಿ. ರಕ್ತದಾನ ರೆಗ್ಯುಲರ್ ಆಗಿ ಮಾಡ್ತಾ ಬಂದಿದ್ದೀನಿ. ಒಂದು 2-3 ಇಯರ್ಸ್ ಆಯಿತು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀನಿ. ನನಗೇನೆಂದರೆ ನನ್ನ ರಕ್ತದಾನ ಮಾಡೋದ್ರಿಂದ